ಹಾಯ್ ಎಲ್ರಿಗೂ ನಮಸ್ಕಾರ. ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗನ್ನು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಮಾಡ್ತಾ ಇರೋದು. ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಏನಕ್ಕಪ್ಪ ಮಾಡ್ತಾ ಇದ್ದೀವಿ ಅಂದರೆ, ಬೇಸಿಗೆ ಕಾಲದಲ್ಲಿ ಫುಲ್ ನಿಂತೋಗಿತ್ತು, ಅದನ್ನ ನೀರು ಇದೆಯೋಗಿಲ್ವೇ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಫ್ರೆಂಡ್ಸ್, ಅಲ್ಲಲ್ಲೇ ಕೇಸಿಂಗ್ ಕೂಡ ತುಕ್ಕು ಹಿಡಿದೋಗಿದೆ. ಈ ಬೋರ್ ಕೂಡ 23 ವರ್ಷದ ಹಳೆ ಬೋರು ಅಂತ ಹೇಳಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, 70 ಅಡಿಗೆ ನೀರಿದೆ. ನೀರು ಕಾಣ್ತಾ ಇದೆ ಅಲ್ವಾ, 70 ಅಡಿಗೆ ನೀರಿದೆ. ಹಾಗೆ ನೀರಿಂದ ಕೆಳಗಡೆ ಒಂದು ಅರ್ಧ ಅಡಿ ಕೆಳಗಡೆ ಒಂದು ಗ್ಯಾಪ್ ಇದೆ. ಎಷ್ಟು ದೊಡ್ಡ ಗ್ಯಾಪ್ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ಎಷ್ಟು ದೊಡ್ಡ ಗ್ಯಾಪ್ ಇದೆ, ನೀರು ಎಷ್ಟು ಪ್ಯೂರ್ ಇದೆ ಅಂತ ನೋಡಿ. ಮೇಲೆ ಸ್ವಲ್ಪ ಕಸ ಇದೆ ಅಷ್ಟೇ, ಒಳಗಡೆ ಫುಲ್ ಪ್ಯೂರ್ ಇದೆ. ಕ್ಯಾಮ್ರಾ ಬಿಡ್ತಿರೋದ್ರಿಂದ ಧೂಳು ಸ್ವಲ್ಪ ಒಳಗಡೆ ಹೋಗ್ತಿದೆ ಅಷ್ಟೇ. ನೀರು ನೋಡ್ಬೋದು ಸ್ನೇಹಿತರೆ, ಎಷ್ಟು ದೊಡ್ಡ ಗ್ಯಾಪ್ ಇದೆ ಅಂತ. ಈ ಗ್ಯಾಪಲ್ಲಿ ಬೇಸಿಗೆಗಾಲದಲ್ಲಿ ಫುಲ್ ನೀರು ನಿಂತೋಗ್ಬಿಟ್ಟಿತ್ತು. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ತುಂಬ ನೀರು ಬಂದು ಬಾವಿಗೆ ತುಂಬ್ಕೊಂಬಿಟ್ಟಿದೆ. ಈ ಬಾವಿ 300 ಅಡಿ ಬಾವಿ ಆಗಿರೋದ್ರಿಂದ ಎಷ್ಟು ಬೇಗ ತುಂಬ್ಕೊಂಡಿದೆ ಅಂತ ನೋಡ್ಬೋದು. ಬನ್ನಿ ಒಳಗಡೆ ಬಿಡೋಣ. ನೋಡ್ಬೋದು ಸ್ನೇಹಿತರೆ, ಒಂದು ಬೋರ್ಡ್ರಸ್ ಕಲ್ಲು ಬಾವಿಗೆ ಅಡ್ಡವಾಗಿ ಕೂತಿದೆ. ಈ ಮಳೆಗಾಲ ಅಲ್ವಾ, ಕಲ್ಲು ಲೂಸಾಗಿ ಬೋರ್ಡ್ರಸ್ ಕಲ್ಲು ಬಾವಿಗೆ ಕೂತಿದೆ. ಇಂಥವಕ್ಕೆ ಮೋಟ್ರ್ ಕೂಡ ತುಂಬ ಕಷ್ಟ ಆಗುತ್ತೆ. ಮೋಟ್ರ್ ಮೇಲಿಂದ ಬಿಟ್ಟರೆ ಒಳಗಡೆ ಜೋರಾಗಿ ಬಿಟ್ಟರೆ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ನೋಡ್ಬೋದು ಸ್ನೇಹಿತರೆ, ಅಕ್ಕಪಕ್ಕದಲ್ಲಿ ಎಷ್ಟೆಷ್ಟು ದೊಡ್ಡ ಬೋರ್ಡ್ರಸ್ ಕಲ್ಲಿದೆ ಅಂತ ನೋಡ್ಬೋದು. ಈ ಬೋರ್ಡ್ರಸ್ ಕಲ್ಲಲ್ಲಿ ಯಾವುದೋ ಒಂದು ಚಕ್ಕೆ ನೀರಿಂದ ಲೂಸಾಗಿ ಕೆಳಗಡೆ ಬಿದ್ದಿದೆ. ಇದೇನು ತೊಂದರೆ ಇಲ್ಲ, ಬಿಡ್ಕೋಬೋದು ಮೋಟ್ರನ್ನ ಬಿಡ್ಕೊಳ್ಳೋದಿದ್ರೆ. ಆದರೂ ಮಳೆಗಾಲ ಟೈಮಲ್ಲಿ ಈ ಥರ ಬೋರ್ಡ್ರಸ್ಸಲ್ಲಿ ಮಳೆ ಸಿಕ್ಕಾಪಟ್ಟೆ ಬಂದಾಗ ಬೋರ್ಡ್ರಸ್ ಲೂಸಾಗಿ ಬೋರ್ಡ್ರಸ್ ಒಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಮೋಟ್ರೆಲ್ಲ ಸಿಗಾಕೋಬೋದು. ನೋಡೋಣ, ಒಳಗಡೆ ಬಿಡೋಣ ಬನ್ನಿ. ಇಲ್ಲಾಂದರೆ ಸ್ವಲ್ಪ ಕಸ್ಟಮರು ಆ ಗ್ಯಾಪ್ ನೋಡಿಲ್ಲ ಅಂತ ಹೇಳಿದ್ರು, ಅದರಿಂದ ವಾಪಸ್ ಎತ್ತಾ ಇದ್ದೀವಿ ಕ್ಯಾಮ್ರಾನ. ವಾಪಸ್ ಎತ್ತಿ ಅದೊಂದು ಗ್ಯಾಪ್ ತೋರಿಸೋಣ ಅಂತ ಇದು ಮಾಡ್ತಿದ್ದೀವಿ. ಅವ್ರಿಗೆ ತೋರಿಸ್ತಾ ಇದ್ದೀವಿ, ಕಸ್ಟಮರ್ಗೆ ಈ ಗ್ಯಾಪ್ ನೋಡಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನೋಡಿ ತೋರಿಸ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಬಿಡೋಣ ಕ್ಯಾಮ್ರಾನ. ಆ ಬೋರ್ಡ್ರಸ್ ಕಲ್ಲು 78 ಅಡಿಗೆ ಬೋರ್ಡ್ರಸ್ ಕಲ್ಲು ಕೂತಿದೆ. ಅದೇನು ತೊಂದರೆ ಇಲ್ಲ, ಬಿಡ್ಬೋದು ಮೋಟ್ರನ್ನ. ಬನ್ನಿ ಒಳಗಡೆ ಬಿಡೋಣ. ಆದರೆ ಒಳಗಡೆ ಬಿಡೋಣ, ಏಕೆಂದರೆ ರಿಟರ್ನ್ ನಮಗೆ ಕ್ಯಾಮ್ರಾ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ವಾಪಸ್ ತೆಗಿಬೇಕಾದ್ರೆ. ನೋಡೋಣ, ಆದರೂ ಟ್ರೈ ಮಾಡ್ತೀವಿ. ಕ್ಯಾಮ್ರಾ ಒಳಗಡೆ ಹೋಗ್ತಿಲ್ಲ ಫ್ರೆಂಡ್ಸ್. ಓಕೆ.